ತೋರಿಸ್ಕೊಡ್ತೀನಿ ಮಾಡಿ. ಮೊದಲನೆಯದಾಗಿ ಕಡಲೆಪುರಿ ಮತ್ತು ಮಿಕ್ಸರ್ ತೊಗೋಬೇಕು. ಕೆಲವು ಕಡೆ ಮಂಡಕ್ಕಿ ಅಂತಾರೆ, ನಾವು ಕಡಲೆಪುರಿ ಅಂತೀವಿ. ಅದ್ರ ಜೊತೆಗೆ ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸೌತೆಕಾಯಿ, ಕಾಂಗ್ರೆಸ್ ಕಡಲೆ ಬೀಜ, ಅರ್ಧ ನಿಂಬೆಹಣ್ಣು ಹೋಳು, ಸ್ವಲ್ಪ ಗರಂ ಮಸಾಲ ಮತ್ತು ಅಚ್ಚ ಪುಡಿ, ಉಪ್ಪು ಇವೆಲ್ಲನೂ ರೆಡಿ ಮಾಡಿಟ್ಕೊಂಡು ಒಂದು ಬೌಲ್ಗೆ ಕಡಲೆಪುರಿ ಎಲ್ಲ ಹಾಕಿ ಒಂದೊಂದಾಗಿ ಟೊಮೆಟೊ, ಸಣ್ಣದಾಗಿ ಹೆಚ್ಚಿರೋ ಟೊಮೆಟೊ ಹಾಕೋಬೇಕು. ಈರುಳ್ಳಿನೂ ಒಂದು ಸಣ್ಣದಾಗಿ ಹೆಚ್ಚಿಕೊಂಡು ಹಾಕೋಬೇಕು. ಒಂದೊಂದಾಗಿ ಎಲ್ಲ ಐಟಮ್ಸು ಹಾಕ್ಕೊಂಡು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಬೇಕು. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಬೇಕು. ಸ್ವಲ್ಪ ಗರಂ ಮಸಾಲ ಸ್ವಲ್ಪನೇ ಹಾಕ್ಕೊಬೇಕು, ಜಾಸ್ತಿ ಬೇಡ, ಸ್ವಲ್ಪ ಹಾಕ್ಕೊಬೇಕು. ಮತ್ತು ಸೌತೆಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕ್ಕೊಬೇಕು. ಕಾಂಗ್ರೆಸ್ ಕಡಲೆ ಬೀಜನ ಹಾಕ್ಕೊತಾ ಇದ್ದೀನಿ. ಒಂದೊಂದಾಗಿ ಎಲ್ಲ ಐಟಮ್ಸು ಹಾಕ್ಕೊತಾ ಬನ್ನಿ. ಮತ್ತು ಸಾಲ್ಟು, ಅಚ್ಚ ಪುಡಿ ಎರಡೂ ಹಾಕ್ಕೊಬೇಕು. ಸ್ವಲ್ಪ ಆಯಿಲ್ ಹಾಕ್ಕೊಬೇಕು. ಕೊಬ್ಬರಿ ಎಣ್ಣೆನಾದರೂ ಹಾಕ್ಕೊಬೋದು, ಇಲ್ಲ ಮಾಮೂಲಿ ಸನ್ಫ್ಲವರ್ ಆಯಿಲ್ ಬರುತ್ತಲ್ಲ, ಅದು ಬೇಕಾದರೂ ಹಾಕ್ಕೊಬೋದು. ಅರ್ಧ ನಿಂಬೆಹಣ್ಣು ಹೋಳು ನಿಂಬೇಕು. ನಾನು ಬೀಜ ತೆಕ್ಕೊಂಡು ಹಿಂಡ್ತಾ ಇದ್ದೀನಿ. ಯಾರು ಬೀಜ ಸಮೇತ ಹಿಂಡ್ತಾವೆ ಅಂದ್ಕೊಬೇಡಿ. ಬೀಜ ತೆಗೆದು ಹಾಕ್ತಾ ಇರೋದು ನಿಂಬೆಹಣ್ಣು. ಮತ್ತು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಸೂಪರ್ ಟೇಸ್ಟಿಯಾಗಿರುತ್ತೆ. ನಾನು ಮಾತ್ರ ಟೇಸ್ಟ್ ಮಾಡಿದ್ದೀನಿ, ನೀವು ಟೇಸ್ಟ್ ಮಾಡಿ, ಸಖತ್ತಾಗಿರುತ್ತೆ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ. ಸ್ವಲ್ಪ ರೆಡ್ ಚಿಲ್ಲಿ ಸಾಸ್ ಹಾಕ್ಕೊಳ್ಳಿ, ಅದು ಬೇರೆ ಥರ ಟೇಸ್ಟ್ ಕೊಡುತ್ತೆ. ಯಾರೂ ಹಾಕಿರಲ್ಲ ಮೋಸ್ಟ್ಲಿ, ನಾನು ಹಾಕ್ತೀನಿ, ಚೆನ್ನಾಗಿರುತ್ತೆ. ಹಾಕ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಯಾವ ರೀತಿ ಬಂದಿದೆ, ಸೂಪರಾಗಿರುತ್ತೆ, ಸಖತ್ತಾಗಿರುತ್ತೆ. ಟೇಸ್ಟ್ ಮಾಡಿ ಹೇಳಿ.